ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೋಮಾಂಚನ ಪವಾಡ ಅಂತೇಳಿ 500 ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಬಿಟ್ಟು ಆಗಿರೋ ಕ್ರೈಮ್ನ ಮುಚ್ಚಾಕೋದಲ್ಲ. ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಸಾಕ್ ಸುಮ್ನೆರಪ್ಪ, ಕಂಡಿದ್ದೀನಿ. ನಿನ್ಗೆ ಯಾವಾಗ್ಲೂ ಹುಡುಗಾಟ, ಏನ್ ನೋಡಿದ್ರು ಅನುಮಾನನೇ. ಈಗಾಗ್ಲೇ ಆಗಿರೋ ಅಪಚಾರಕ್ಕೆ ಖಡ್ಗ ಕಳ್ದು ಹೋಗಿತ್ತು. ಆ ದೇವಿ ಕೃಪೆಯಿಂದ ಮತ್ತೆ ಸಿಕ್ಕಿದೆ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ದೈವಕ್ಕೆ ಪ್ರಶ್ನೆ ಹಾಕೋದು ಸಾಹಸ ಮಾಡ್ಬೇಡ. ಈಗಾಗ್ಲೇ ನಾವು ಸಾಕಷ್ಟು ನೋವು ಅನುಭವಿಸ್ತಾ ಇದೀವಿ. ಬುಲೆಟ್ ಹೊಡೆದಾಗ ಹೇಳಿದ್ರಿ ಅತ್ತೆಮ್ಮ, ಈಗಿನ ಕಾಲದ ಹುಡುಗರಿಗೆ ಸುಮ್ನೆ ಪ್ರಶ್ನೆ ಮಾಡೋ ಹುಚ್ಚು. ಮಾಡ್ಲಿ ಅತ್ತೆಮ್ಮ, ತಪ್ಪಿಲ್ಲ. ಆದ್ರೆ ಯಾವ್ದನ್ನ ಪ್ರಶ್ನೆ ಮಾಡ್ಬೇಕು, ಯಾವ್ದನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋ ಪರಿಜ್ಞಾನನೂ ಇರ್ಬೇಕಲ್ವಾ? ಒಟ್ನಲ್ಲಿ ನಿಮ್ಮ ಪೂರ್ವಿಕರು ನನ್ನ ಅಳಿಯನ ಹಾಕಿ ಕಾಣಿಸ್ಕೊಂಡಿದ್ದು ಇವನಿಗಿಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ. ಏನೋ 500ಗೆ ಅವ್ರು ಕಾಣಿಸ್ಕೊಂಡು ಒಂದು ಸುಳಿವು ಕೊಟ್ಟು ಹೋಗಿದ್ದಾರೆ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಒಟ್ನಲ್ಲಿ ಆ ದೇವಿ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾಳೆ ಅನ್ನೋದು ಈ ಘಟನೆಯಿಂದ ಸಾಬೀತಾಗೋಯ್ತು. ಹೌದು ಅಳಿಯನ್ರೆ, ನೀವು ಹೇಳ್ತಾ ಇರೋದು ಅಕ್ಷರ ಸಹ ನಿಜ. ಅರ್ಚಕರೇ, ನೀವು ಖಡ್ಗಾರಾಧನೆಗೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕೋ ಎಲ್ಲ ಮಾಡ್ಕೊಳ್ಳಿ. ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ಖಡ್ಗಕ್ಕೆ ಆರತಿ ಬೆಳಗಿ. ನಾನು ಪರಿವಾರ ಸಮೇತ ಬಂದು ಖಡ್ಗ ದರ್ಶನ ಮಾಡ್ತೀನಿ. ಆಗ್ಲಿ ಯಜಮಾನ್ರೆ, ನಾನಿನ್ ಬರ್ತೀನಿ. ಆಯ್ತು. ಅಮ್ಮ ಸೂರ್ಯ ಚಕ್ರೇಶ್ವರಿ ಜಗದಾಂಬೆ, ನಿನಗೆ ಕೋಟಿ ಕೋಟಿ ಶರಣು, ಕೋಟಿ ಕೋಟಿ ಶರಣು.